ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವನೆಂಥ ಅಪ್ಪ, ಇಂತಹ ಹಲವಾರು ಪ್ರಕರಣಗಳು ನಿಮ್ಮ ಜೀವನದಲ್ಲಿ ನಡೆದಿರುತ್ತೆ ಅಥವಾ ನಿಮ್ಮ ಸುತ್ತಮುತ್ತ ನಡೀತಾ ಇರುತ್ತೆ. ಅದರ ವಿರುದ್ಧ ಧ್ವನಿ ಎತ್ತುವಂತಹ ಪ್ರಯತ್ನಕ್ಕೆ ಇವತ್ತು ನೀವು ಕೈ ಹಾಕಬೇಕಾಗಿದೆ. ಈಗ ಅಮರೇಗೌಡ ರಾಯಚೂರಿಂದ ಕರೆ ಮಾಡಿದ್ದಾರೆ. ಅಮರೇಗೌಡ, ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ, ನೋಡಿದಿರಾ ಕೇಸು, ಸಲ್ಮಾ ಬಗ್ಗೆ ತಿಳ್ಕೊಂಡ್ರಿ, ಜೊತೆಗೆ ಸುನೀತಾ ಕರೆ ಮಾಡಿದ್ರು. ಏನು ಹೇಳ್ತೀರಾ ಈ ಪ್ರಕರಣಗಳ ಬಗ್ಗೆ? ಅಮರೇಗೌಡ್ರೆ, ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಏನು ಹೇಳಬೇಕು ಅನ್ಕೋತಿದ್ದೀರಾ? ಏನಿಲ್ರಿ ಮೇಡಮ್, ಫಸ್ಟ್ ಹಲೋ ಅದೇ ಸರ್ ಮೇಡಮ್, ಈಗ ಏನದ ಆ ಟೈಪ್ ತಂದೆಯವರು ಫಸ್ಟ್ ಟೈಮ್ದಾಗ ಈ ರೀತಿ ಮಾಡಂತಂದು ಹೇಳಿದಾಗ ಅವಾಗ ಏನದ ಫಸ್ಟೇ ಅವನಿಗೆ ಇಮಿಡಿಯೇಟ್ಲೇನೆ ತಮ್ಮ ಬಂಧು ಬಳಗಕ್ಕಾಗ್ಲಿ ಮತ್ತು ತಮ್ಮ ಅಣ್ಣ ತಮ್ಮರಿಗೆ ಆಗ್ಲಿ ತಮ್ಮ ಬೀಗರಿಗೆ ಆಗ್ಲಿ ಒಂದು ಬಿಡಿಸಿ ತಮ್ಮ ಒಂದು ಮನೆಯೊಳಗೆ ಎಲ್ಲ ಅದೇ ಕಲ್ತಿಗೆ ಒಂದು ಅವನ್ನ ಬಂದೋಬಸ್ತಿ ಮಾಡಿದ್ರೆ ಈ ರೀತಿ ಅದು ಮುಂದುವರ್ತಿದ್ದಿಲ್ಲ. ಅವರಿಂದಾನು ಸಪೋರ್ಟ್ ಸಿಗದಿದ್ದಾಗ ಏನ್ ಮಾಡ್ಬೇಕು ಅಂತೀರಾ? ಅಲ್ಲ ಮೇಡಮ್, ಈಗ ಇಷ್ಟೆಲ್ಲ ಆದ ಮೇಲೆ ಈಗ ಈಗ ಈ ರೀತಿ ಮಾಡೋದ್ರಲ್ಲಿಂದ ಈಗೇನು ಅದಕ್ಕೆ ಪರಿಣಾಮ ಸಿಗ್ತದೆ? ಈಗ ಅಲ್ಲ, ಅದನ್ನೇ ನಾವು ಹೇಳ್ತಾ ಇರೋದು. ಅದಕ್ಕೋಸ್ಕರನೇ ಈ ಕರೆಗಳನ್ನ ತಗೊಳ್ತಾ ಇರೋದು. ಯಾಕೆ ಅಂದ್ರೆ ಎಷ್ಟೋ ಜನ ಗೊತ್ತೇ ಇರಲ್ಲ ಈ ರೀತಿ ಆಗ್ತಾ ಇದೆ. ಇವಾಗ ಸಲ್ಮಾ ಏನೋ ಅವ್ರ ಅಮ್ಮನಿಗೆ ಹೇಳ್ಕೊಂಡ್ಲು, ಎಷ್ಟೋ ಹೆಣ್ಮಕ್ಳು ಹೇಳ್ಕೊಳ್ದೆ ನರಕ ಅನುಭವಿಸ್ತಾ ಇರ್ತಾರೆ. ಅದಕ್ಕೆ ಮೇಡಮ್, ಈಗೇನಾದ್ರು ನಾನು ಮುಂದಾದ್ರೂ ಹೆಣ್ಣು ಮಕ್ಕಳು ಅಂತಂದ್ರೆ ಎಲ್ಲಾರು ಅಷ್ಟೇ ನಮ್ಮ ಅಕ್ಕ ತಂಗಿಯರು ಸರಿ ಸಮಾನನೇ ಇರ್ತಾರ. ಅದಕ್ಕಾಗಿ ಯಾವುದೇ ಒಂದು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ದೌರ್ಜನ್ಯ ಯಾವ ಕಂಡ ತಕ್ಷಣವೇ ಇಮಿಡಿಯೇಟ್ಲಿ ಅದ್ರ ಬಗ್ಗೆ ಆಕ್ಷನ್ ತಗೊಂಡ್ಬಿಟ್ರೆ ಅದು ಅಲ್ಲಿಗೆ ಕಟ್ಟಾಗಿ ಬಿಡ್ತದೆ ಮೇಡಮ್. ಓಕೆ, ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ಈಗ ಬೆಂಗಳೂರಿಂದ ಕಾಶಿನಾಥ್ ಕರೆ ಮಾಡಿದ್ದಾರೆ. ಕಾಶಿನಾಥ್, ಏನ್ ಹೇಳ್ತೀರಾ? ಇತ್ತೀಚಿನ ದಿನದಲ್ಲಿ ನಮ್ಮ ಸಮಾಜದಲ್ಲಿ, ಭಾರತೀಯ ಸಮಾಜದಲ್ಲಿ ಇಂತಹ ಪ್ರಕರಣಗಳು ನಡೀತಾ ಇದೆ. ಹಲೋ, ಹೇಳಿ ಕಾಶಿನಾಥ್. ಏನಿಲ್ಲ ಮೇಡಮ್, ಆಸ್ ಯೂಶುವಲ್ ನಾನು ಹೇಳ್ಬೇಕು ಅಂತಂದ್ರೆ ಆಕ್ಚುಲಿ ಯಾವ ತಂದೆನೂ ಈ ತರ ದೌರ್ಜನ್ಯ ಮಾಡೋದಿಲ್ಲ. ಬೇರೆ ಏನಾದ್ರೂ ಬೇರೆ ಮಿಸ್ಟೇಕ್ ಇರ್ಬೋದು ಅಂತ ಅನ್ಸುತ್ತೆ. ಇರ್ಲಿ ಅಂತ ತಂದೆಯವರಿಗೆ ಪೊಲೀಸ್ನವ್ರು ಹಿಡಿದು ಒಳ್ಳೆ ಬುದ್ಧಿ ಕಲಿಸ್ಬೇಕು ಅಂತ ನನ್ನ ಒಂದು ಅನಿಸಿಕೆ. ಓಕೆ, ಧನ್ಯವಾದ ಕಾಶಿನಾಥ್ ನಮ್ಮ ಜೊತೆ ಮಾತಾಡೋದಕ್ಕೆ. ಗಣೇಶ್, ಓಕೆ, ಇನ್ನೊಂದು ಕಾಲರ್ನ ತಗೊಂಡ್ಬಿಡೋಣ. ಈಗ ಮಂಜು ಕರೆ ಮಾಡಿದ್ದಾರೆ. ಮಂಜು, ಏನು ಹೇಳ್ತೀರಾ ಈ ಪ್ರಕರಣದ ಬಗ್ಗೆ? ಮೇಡಮ್, ಅವ್ರ ಬಗ್ಗೆ ತುಂಬಾ ಮಾತಾಡೋದಿದೆ. ಹೇಳಿ. ಅಂತಪ್ಪ ಯಾರಿಗೂ ಇರಬಾರ್ದು. ಇದ್ರು ಅಂತವ್ರನ್ನ ಈಚೆ ಬಿಟ್ಬಿಟ್ಟು ಕಲ್ಲಲ್ಲಿ ಹೊಡೆದ್ಬಿಟ್ಟು ಸಾಯ್ತಿದ್ರು. ಓಕೆ ಮಂಜು, ಧನ್ಯವಾದ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ. ಗಣೇಶ್, ನಿಜವಾಗ್ಲೂ ನಿಮಗೂ ಕೂಡ ಈ ಟೈಮಲ್ಲಿ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಸಲ್ಮಾ ಫ್ಯಾಮಿಲಿಗೆ ಸಪೋರ್ಟ್ ಆಗಿ ನಿಂತಿದ್ದೀರಾ. ಸೊ ಕೊನೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಾ? ನಮ್ಮ ಭಾರತ ದೇಶದಾಗ ಹೆಣ್ಣಿಗೆ ಒಂದು ತಾಯಿ ಸ್ಥಾನ ಕೊಡ್ತೇವೆ ಮೇಡಮ್. ಆ ತಾಯಿಗೆ ನಾವು ಏನೋ ಒಂದು ಮೈಗೆ ಕಾಲು ಟಚ್ ಮಾಡಿದ್ರೆ ನಾವು ಕೈ ಮುಗಿದು ನಮಸ್ಕಾರ ಮಾಡ್ತೀವಿ. ಅಂಥ ಸ್ಥಿತಿಯೊಳಗೆ ಈ ಮೈಯನ್ನು ಮಾರಂಥ ತಂದೆಯ ಮೇಲೆ ಈ ಪೊಲೀಸ್ ಇಲಾಖೆದವರು ಅವ್ರಿಗೆ ಮನಸಾಕ್ಷಿ ಇತ್ತಂತಂದರೆ ಅವ್ರಿಗೆ ಹೆಣ್ಣು ಮಕ್ಕಳು ಇದ್ರಂದ್ರೆ ಕೂಡಲೇ ಅವನ್ನ ಪ್ರಕರಣ ದಾಖಲೆ ಮಾಡಿ ಅವನಿಗೆ ಸೂಕ್ತವಾದ ಶಿಕ್ಷೆಯನ್ನು ಕೊಡಬೇಕು. ಮತ್ತು ಯಾರಾದರೂ ರಾಜಕೀಯ ಮುಖಂಡರು ಫೋನ್ ಕರೆ ಬಂದರು ಅವರಿಗೆ ಕಿವಿ ಕೊಡದೆ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ತಾವೆಲ್ಲ ಮುಂದಾಗಬೇಕು. ಮತ್ತು ಪ್ರತಿಯೊಬ್ಬ ಹೆಣ್ಣು ಸಹ ನಮ್ಮೊಂದಿಗೆ ಹೋರಾಟಕ್ಕೆ ಬೀದಿಗಿಳಿದು ಇವರಿಗೆ ರಕ್ಷಣೆ ಕೊಡಬೇಕಂತೂ ಈ ಸಂದರ್ಭದಲ್ಲಿ ಕೇಳ್ತೀನಿ ನಾನು. ಓಕೆ, ಸುತ್ತಮುತ್ತ ಇರ್ತಾರೆ, ತುಂಬ ಜನ ಇರ್ತಾರೆ, ಇಂತಹ ವಿಷಯಗಳು ಗೊತ್ತಾಗೂ ಇರುತ್ತೆ. ಯಾಕೆಂದರೆ ಕುಟುಂಬದಲ್ಲಿ ಇಂತಹದ್ದು ನಡೆದಾಗ ಅಲ್ಲೇ ಮುಚ್ಚಾಕ್ಬಿಡ್ತಾರೆ. ಅಂತಹ ಕುಟುಂಬಸ್ಥರಿಗೆ ಏನು ಹೇಳ್ತಾರೆ? ಇವಾಗ ಶಬೀರೇ ಹೇಳ್ತಾ ಇದ್ರು, ತಂದೆಯ ಅಕ್ಕ ತಂಗಿ ಅಂದಿರು ಅಲ್ವಾ, ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ರು, ಅಪ್ಪ ಏನು ಹೇಳ್ತಾರೆ ಮಾಡ್ಕೊಂಡು ಹೋಗಿ ಅಂತ. ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಅಂಥವ್ರಿಗೆ ಮೇಡಮ್, ನಾವು ಸಮಾಜದಾಗ ಯಾವ ಥರ ಇರಬೇಕು, ಸಮಾಜದಾಗ ಯಾವ ಥರ ಬಾಳಬೇಕು, ಸಮಾಜ ಅಂದ್ರೆ ಏನು, ಸಮಾಜಕ್ಕೆ ನಾವು ಹೆಣ್ಣಿಗೆ ಏನು ಸ್ಥಾನ ಕೊಡ್ತೀವಿ, ಅದನ್ನೆಲ್ಲ ನಾವು ಮೊದಲು ತಿಳುವಳಿಕೆ ಕೊಡ್ಬೇಕ್ರಿ ಮೇಡಮ್. ತಿಳುವಳಿಕೆ ಕೊಟ್ಟ ನಂತರ ಈ ಕಾಮುಕ ದೃಷ್ಟಿಯಿಂದ ಏನು ನೋಡ್ತಿದ್ದಾರೋ ತಂದೆ ಆಗಲಿ ಇನ್ನಿತರ ಕಾಮುಕ ದ್ರೋಹಿಗಳಿಗೆ ತಕ್ಕ ಪಾಠ ಕಲಿಸೋಗೋಸ್ಕರ ಸಂಘಟನೆ ಮುಖಾಂತರ ಪ್ರತಿಯೊಬ್ಬರು ಮಹಿಳೆಯರು ಜಾಗೃತರಾಗಿ ಪ್ರತಿಯೊಬ್ಬ ಈಗ ಮೇಡಮರು ಅದಾರ, ಮೇಡಮರೊಂದಿಗೆ ನಾವು ಕೈ ಜೋಡಿಸುತ್ತಾ ಇಂಥ ಘಟನೆಗಳು ನಿಲ್ಸೋಕೆ ಅವಕಾಶ ಆಗ್ತೈತಿ ಮೇಡಮ್. ಇನ್ನೊಂದು ನಾನು ಕೊನೆಯದಾಗ ಒಂದು ವಿಷಯ ಹೇಳ್ತೇನೆ ಮೇಡಮ್. ನಮ್ಮ ಸರ್ಕಾರದ ಗೃಹ ಇಲಾಖೆ ಸಚಿವರು ಒಂದು ಮಾತನ್ನು ಹೇಳ್ತಾರೆ, 26,000 ಪ್ರಕರಣಗಳು ದಾಖಲಾಗ್ಯವ ಅಂತ ಹೇಳ್ತಾರೆ.
26,000 ಪ್ರಕರಣದಲ್ಲಿ ಎಷ್ಟು ಮಂದಿಗೆ ಶಿಕ್ಷೆ ಆಗೈತೆ ಅಂತ ಇನ್ನೋವರೆಗೆ ನಾವು ಯಾವ ಪತ್ರಿಕೆದಲ್ಲಿ ನೋಡಿಲ್ಲ, ಯಾವ ಟಿವಿ ಮುಖಾಂತರ ನೋಡಿಲ್ಲ, ಮಾಧ್ಯಮದವ್ರ ಮುಖಾಂತರ ನೋಡಿಲ್ಲ. ಓಕೆ. ಇನ್ನೊಂದು ವಿಷಯ ಮೇಡಮ್, ನಿಮ್ಮ ಏನು ಸುದ್ದಿವಾಹಿನಿ ಐತಲ್ಲ, ಇಂಥ ಒಳ್ಳೆ ಕೆಲಸಗಳನ್ನ ಮಾಡುತ್ತಾ ಬಂದಿದೆ. ನಿಮಗೆ ಮೊಟ್ಟ ಮೊದಲಿಗೆ ಮೇಡಮ್ ನಾವು ನಮ್ಮ ಸಂಘಟನೆ ವತಿಯಿಂದ ನಿಮಗೆ ಧನ್ಯವಾದಗಳನ್ನ ಮೊದಲು ಥ್ಯಾಂಕ್ ಯು. ಅಂತಹ ಪ್ರಯತ್ನಕ್ಕೆ ನಾವು ಮುಂದೆ ಕೂಡ ಇರ್ತೀವಿ. ಧನ್ಯವಾದ ಗಣೇಶ್ ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ವೀಕ್ಷಕರೇ, ಇನ್ನೊಬ್ಬ ಸ್ಥಳೀಯ ಗೆಸ್ಟ್ ನಮ್ಮನ್ನ ಜಾಯ್ನ್ ಆಗ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮ್ಮ ಜೊತೆ ಹಂಚ್ಕೊಳ್ಳಿ. ಜೊತೆಗೆ ಇಂತಹ ದುರಂತ ನಿಮ್ಮ ಜೀವನದಲ್ಲಿ ನಡೆದಿದ್ರೆ ಈಗ ಸಮಾಜಮುಖಿಯಾಗಿ ಹೋರಾಡುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿ ನಿಮ್ಮ ನೋವನ್ನು ನಮ್ಮ ಜೊತೆ ತೋಡ್ಕೊಳ್ಳಿ. ಜೊತೆಗೆ ಸಮಾಜವನ್ನು ಎಚ್ಚರಿಸುವಂತಹ ಪ್ರಯತ್ನಕ್ಕೆ ನೀವು ಕೂಡ ಮುಂದಾಗಿ. ಈಗ ಒಂದು ಸಣ್ಣ ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.